ಇದ್ದಾನೆ. ನಿನ್ನ ಹೆಮ್ಮೆದ ಕಣ್ಣು ಮುರಿಯುವಂತನಾಗಿದ್ದಾನೆ. ಎರಡನೇದಾಗಿ ನೋಡ್ತೇವೆ, ಸುಳ್ಳಿನ ನಾಲ್ಗೆ. ದೇವರು ಏನು ಮಾಡಿದ್ದಾನೆ? ಸುಳ್ಳು ಆಡಿ ನೀನು ಒಂದು ಮನೆಗೆ ಒಡೆಯಬಹುದು, ಸುಳ್ಳು ಆಡಿ ಲೋಕಕ್ಕೆ ಹೇಳಬಹುದು. ದೇವರಿಗೆ ನೀನು ಏನ್ ಮಾಡ್ಬೇಕಾಗ್ತದ? ಸಾಕ್ಷಿ ಕೊಡ್ಬೇಕಾಗ್ತದ. ಹೋಗಿ ಪರಲೋಕದಲ್ಲಿ ಕೊಡ್ಬೇಕಾಗ್ತದ. ಈ ಲೋಕದಲ್ಲಿ ದುಷ್ಟ ಆತ್ಮನು ನಿನ್ನಲ್ಲಿ ಸೇರಿದಂತನಾಗಿರ್ತಾನೆ. ನೀನು ಒಳ್ಳೆಯವಳಲ್ಲ, ಒಳ್ಳೆ ಮನೆತನದವಳಲ್ಲ. ಸುಳ್ಳಿನ ನಾಲಿಗೆ, ನೀನು ಬಾಯಿ ಎತ್ತಿದರೆ ಸುಳ್ಳು, ಮೋಸ, ಚಾಡಿ, ಕೋರಲಾಗಿರ್ತಿ. ನೀನು ನಿನ್ನಲ್ಲಿ ಒಳ್ಳೆತನವು ಹುಡುಕಿದರೂ ಸಿಗುವುದಿಲ್ಲ. ಆ ಸುಳ್ಳಿನ ನಾಲಿಗೆ ಬದಲಾಯಿಸಿದಾಗ ದೇವರ ರಾಜ್ಯಕ್ಕೆ ನೀ ಸೇರುವಂತಳಾಗಿದೆ. ನೀ ಎಷ್ಟು ಮನೆಗಳು ಹಾಳು ಮಾಡಿದಿ, ನೀನು ಎಷ್ಟು ಮನೆಗಳನ್ನು ದೋಷ ಮಾಡಿದಿ, ನೀ ಎರಡು ಮನೆಗಳಿಗೆ ನಾಶ ಮಾಡಿ ಕೊಯ್ದು ಹಾಕಿದಲ್ಲ. ಆ ಮನೆಯಲ್ಲಿ ವ್ಯಭಿಚಾರದ ಆತ್ಮಗಳು ತುಂಬಿಸಿದಿ, ಆ ಮನೆಯಲ್ಲಿ ಜಾರತ್ವದ ಆತ್ಮಗಳು ತುಂಬಿಸಿದಿ. ಯಾರಿಂದ? ನಿನ್ನ ಒಂದು ಸುಳ್ಳಿನ ನಾಲಿಗೆಯಿಂದ, ನಿನ್ನ ಹೆಮ್ಮೆದ ಕಣ್ಣಿನಿಂದ ಮನೆಗೆ ಹಾಳು ಮಾಡಿದಿ. ಈ ಪರಲೋಕ ಅಂತ ಹೇಳುವ ನಮ್ಮ ಶರೀರದಲ್ಲಿ ನೀನು ಹಾಳು ಮಾಡ್ಕೊಂಬುದಲ್ಲದೆ ಉಳಿದ ಮನೆಯನ್ನು ಹಾಳು ಮಾಡಿ ನಿನಗೆ ದೇವರ ರಾಜ್ಯಕ್ಕೆ ಮಹಿಮೆ ತರುವಂತ ಯೋಚನೆ ಮಾಡಕ್ ಹೋಗಬೇಡ. ನಿನಗೆ ದಂಡನೆ ಆಗುತ್ತದೆ. ನಾವು ನೋಡ್ತೇವೆ, ಯಾರು ದಾವೀದ ರಾಜನು ಆ ಹೆಣ್ಣು ಮಗಳು ಸ್ನಾನ ಮಾಡುವಾಗ ನೋಡಿ ಮೋಹಿಸಿ ಆಕಿನ ಜೊತೆ ಏನ್ ಮಾಡ್ತಾನ? ಎಲ್ಲ ಕೆಟ್ಟ ಕೆಲಸಗಳು ಮಾಡ್ತಾನ. ಅಷ್ಟು ಮಾಡದಲ್ಲದೆ ಆತನ ಗಂಡನನ್ನು ಘೋರವಾದ ಯುದ್ಧದಲ್ಲಿ ಹಾಕಿ ಕೊಲ್ಲಲ್ಪಡ್ತಾನೆ. ಇದು ದೇವರಿಗೆ ಹೇಸಿಗೆ ಆದ ಕೆಲಸ. ಆತನಿಗೆ ಗಂಡನಿಗೆ ಮೋಸ ಮಾಡಿದಾಗ ದೇವರು ಅವನನ್ನು ಕ್ಷಮಿಸಲ್ಪಡ್ತಾನೆ. ಆದರೆ ಆತನ ಪಾಪಗಳು ಕ್ಷಮಿಸಿಲ್ಲ. ಆತನ ಪಾಪದ ಫಲ ಯಾರಿಗೆ ಬಂತು? ಅವನ ಮಕ್ಕಳ ಮೇಲೆ ಬಂತು. ಅವನ ಮಗ ತನ್ನ ತಂಗಿಯ ಜೊತೆ ಕೆಟ್ಟಾದ ಕೆಲಸ ಮಾಡ್ದ. ಅವನ ಅಣ್ಣ ತಮ್ಮಂದರು ತನ್ನಂತಾನೆ ಹೊಡೆದುಕೊಂಡು ಸಾಯುತ್ತಾ ಇದ್ದರು ಅವನ ಮಕ್ಕಳು. ಯಾಕೆ? ದೇವರ ಕೋಪ. ದೇವರ ಕೋಪ ನಿನ್ನ ಮೇಲೆ ಇಳಿದಾಗ ನೀನು ಎಷ್ಟೇ ಕಾರ್ಯ ಮಾಡು, ನೀವು ಒಳ್ಳೆ ಕಾರ್ಯ ಮಾಡು, ನಿನ್ನನ್ನು ಬಿಡುವುದಿಲ್ಲ. ಯಾಕಂದ್ರೆ ಪಾಪ ಹೇಸುವಂತನಾಗಿದ್ದಾನೆ. ಅದರಲ್ಲಿ ಒಡ ಹುಟ್ಟಿದವರಲ್ಲಿ ಕುಟುಂಬದಲ್ಲಿ ಬೆಂಕಿ ಹಾಕಿ ಕುಟುಂಬವನ್ನು ನಾಶ ಮಾಡಿ ಒಬ್ಬರ ಜೀವನ, ಒಬ್ಬರ ಫ್ಯಾಮಿಲಿಯನ್ನು ಹಾಳು ಮಾಡಿದಾಗ ನಿನ್ನನ್ನು ದೇವರು ನೋಡುವಂತದಿಲ್ಲ. ನಿನಗೆ ಘೋರವಾದ ಪಾಪ, ಘೋರವಾದ ರೋಗ, ಘೋರವಾದ ಅಂಧಕಾರ ಶಕ್ತಿಯಲ್ಲಿ ಘೋರವಾದ ದುರಾತ್ಮಗಳನ್ನು ನಿನ್ನನ್ನು ಬಿಡಲ್ಪಡ್ತಾನೆ. ಆ ಸೌಲನು ಏನ್ ಮಾಡ್ತಾನ? ಎಲ್ಲರೂ ನೆನೆಸಿಕೊಳ್ಳಿರಿ. ಸೌಲನು ಏನ್ ಮಾಡ್ತಾನ? ದೇವರ ಮಾತಿಗೆ ವಿಧೇಯನಾಗಿ ಆ ಊರಲ್ಲಿದ್ದ ಒಳ್ಳೆ ಒಳ್ಳೆ ಪಶುಗಳನ್ನು ಆರಿಸಿಕೊಂಡು ತಂದು ಜನರಿಗೆ ಮೆಚ್ಚಿಸಬೇಕಂತನ. ದೇವರ ಕಾರ್ಯವನ್ನು ಮರೆಯುತ್ತಾನ, ದೇವರ ಸತ್ತತೆಯನ್ನು ಮರೆಯುತ್ತಾನ, ದೇವರು ಅವನನ್ನು ಅಭಿಷೇಕಿಸಿದನ್ನು ಮರಿತಾನ. ಮಾರ್ಗ ಏನ್ ಮಾಡ್ತಾನ? ಜನಗಳಿಗೆ ಮೆಚ್ಚಿಸುವ ಕಾರ್ಯ